सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् सद्गुरुं सच्चिदानन्दं भगवत्पादशङ्करं भाष्यव्याख्याकृतौ वन्दे परब्रह्मस्वरूपिणौ ॐ सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम् ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितानां भवतां सर्वेषां जिज्ञासूनां हार्दं स्वागतं व्याहरामि। इदानीन्तनचिन्तनविषयः ब्रह्मसूत्रशाङ्करभाष्यं। तत्र द्वितीये अध्याये द्वितीये पादे प्रथमं रचनानुपपत्त्यधिकरणं प्रथमम् अधिकरणं दशभिः सूत्रैः समुपेते अस्मिन् अधिकरणे दशसूत्राणि वर्तन्ते। दशभिः सूत्रैः समुपेते अस्मिन् अधिकरणे तृतीयं सूत्रम् इदानीं चिन्तयितव्यमस्ति। तृतीयं सूत्रम् इति पयोम्बुवच्चेत् तत्रापि इति वा पयोम्बुवच्चेत् तत्रापि इति चिन्तयितव्यमस्ति। चिन्तयामः।
ಪಾದಾದಿತೋಪಿ ಇದಂ ತೃತೀಯಂ ಸೂತ್ರಂ. ಅಗ್ರೆ ತಾವತ್ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಸರ್ವೇ ವಯಂ ಪ್ರಕೃತಂ ತೃತೀಯಂ ಸೂತ್ರಂ ತದ್ಭಾಷ್ಯಭಾಗಂಚ ವಿಚಾರಯಾಮಃ. ತತ್ಪೂರ್ವಂ ಚಿರಾತ್ ಪಠಿತತ್ವಾತ್ ಪಂಚ ಪಂಚದಶ ಪಂಚದಶ ದಿನಾತ್ ಪೂರ್ವಮೇವ ತತ್ಪೂರ್ವಂ ಚಿರಾತ್ ಪಠಿತತ್ವಾತ್ ಏಕವಾರಂ ಪೂರ್ವಸೂತ್ರದ್ವಯಸ್ಯ ತಾತ್ಪರ್ಯಂ ಅನೂದ್ಯ ಅನಂತರಂ ಪ್ರಕೃತಭಾಗಂ ವಿಚಾರಯಾಮಃ. ಅಗ್ರೆ ತಾವತ್ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಾಮಃ. ಓಂ ಸಂಸಾರಾಬ್ಧಿನಿಷಣ್ಣಾಜ್ಞನಿಕರ ಪ್ರೋಜ್ಜಿಹೀರ್ಷಯ ಕೃತಸಂಹನನಂ ವಂದೇ ಶಂಕರಂ ಲೋಕಶಂಕರಂ. ಓಂ ಸಂಸಾರಾಬ್ಧಿನಿಷಣ್ಣಾಜ್ಞನಿಕರ ಪ್ರೋಜ್ಜಿಹೀರ್ಷಯ ಕೃತಸಂಹನನಂ ವಂದೇ ಶಂಕರಂ ಲೋಕಶಂಕರಂ. ಸಂಸಾರ ಅಬ್ಧಿ ನಿಷಣ್ಣ ಅಜ್ಞನಿಕರ ಪ್ರೋಜ್ಜಿಹೀರ್ಷಯ ಉಜ್ಜಿಹೀರ್ಷಂ ಇಚ್ಛಯ ಕೃತಸಂಹನನಂ ಶಂಕರಂ ಲೋಕಶಂಕರಂ ಅಹಂ ವಂದೇ ಇತಿ ತಾತ್ಪರ್ಯಾರ್ಥ ಭವತು. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ಪ್ರಥಮಂ ದಶಸೂತ್ರಾತ್ಮಕಂ ರಚನಾನುಪಪತ್ಯಧಿಕರಣಂ. ಅಸ್ಮಿನ್ ಅಧಿಕರಣೆ ನಿಬದ್ಧಾನಿ ಸರ್ವಾಣಿ ದಶಸೂತ್ರಾಣಿ ಅಗ್ರೆ ತಾವತ್ ಏಕವಾರಂ ಪಠಾಮಃ. ದಶಸೂತ್ರಾಣಿ ಪಠಾಮಃ. ಓಂ ರಚನಾನುಪಪತ್ತೇಶ್ಚ ನಾನುಮಾನಂ ಓಂ ಪ್ರವೃತ್ತೇಶ್ಚ ಓಂ ಪಯೋಂಬುವಚ್ಚೇತ್ತತ್ರಾಪಿ ಓಂ ವ್ಯತಿರೇಕಾನವಸ್ಥಿತೇಶ್ಚಾನಪೇಕ್ಷತ್ವಾತ್ ಓಂ ಅನ್ಯತ್ರಾಭಾವಾಚ್ಚ ನ ತೃಣಾದಿವತ್ ಓಂ ಅಭ್ಯುಪಗಮೇಪ್ಯರ್ಥಾಭಾವಾತ್ ಓಂ ಪುರುಷಾಶ್ಮವದಿತಿ ಚೇತ್ ತಥಾಪಿ ಓಂ ಅಂಗಿತ್ವಾನುಪಪತ್ತೇಶ್ಚ ಓಂ ಅನ್ಯಥಾನುಮಿತೌ ಚ ಜ್ಞಶಕ್ತಿ ವಿಯೋಗಾತ್ ಓಂ ವಿಪ್ರತಿಷೇಧಾಚ್ಚ ಸಮಂಜಸಂ. ಓಂ ಶಾಂತಿ ಶಾಂತಿ ಶಾಂತಿ. ಇದರಲ್ಲಿ ಮೂರನೆಯ ಸೂತ್ರ ಓಂ ಪಯೋಂಬುವಚ್ಚೇತ್ತತ್ರಾಪಿ ಓಂ ಪಯೋಂಬುವಚ್ಚೇತ್ತತ್ರಾಪಿ. ಇದನ್ನು ನಾವು ವಿಚಾರ ಮಾಡುವ ಮೊದಲು ಈ ಮೊದಲ ಸೂತ್ರವನ್ನು ವಿಚಾರ ಮಾಡಿದ್ವು, ಎರಡೂ ಸೂತ್ರಗಳನ್ನು ವಿಚಾರ ಮಾಡಿದ್ದೆವು. ಸ್ವಲ್ಪ ಕಾಲಾವಕಾಶ ಜಾಸ್ತಿ ಆಯಿತು ಆಗಕ್ಕೂ ಈಕ್ಕೂ. ಆದ್ದರಿಂದ ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಅನುವಾದ ಮಾಡಿಕೊಂಡು ನಂತರ ಈ ಒಂದು ಮೂರನೆಯ ಸೂತ್ರವನ್ನು ನಾವು ವಿಚಾರ ಮಾಡೋಣ. ಈ ಒಂದು ಎರಡನೆಯ ಅಧ್ಯಾಯದಲ್ಲಿ ಈ 4 ಪಾದಗಳಿವೆಯಲ್ಲ, ಅದರಲ್ಲಿ ಎರಡನೆಯ ಪಾದವನ್ನು ನಾವು ಈಗ ನೋಡ್ತಾ ಇದ್ದೇವೆ. ಈ ಎರಡನೆಯ ಅಧ್ಯಾಯಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಅವಿರೋಧಾಧ್ಯಾಯ. ಈ ಒಂದು ವೇದಾಂತ ಅಂತಕ್ಕಂಥದ್ದು ಯಾವುದಕ್ಕೂ ಕೂಡ ಇದು ವಿರೋಧವಲ್ಲ ಅಂತಕ್ಕಂಥದ್ದು. ಇದನ್ನ ಗೌಡಪಾದಾಚಾರ್ಯರು ಮಾಂಡೂಕ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಯಾವುದನ್ನ ನೋಡಿ,
ದ್ವೈತ ವಿಚಾರ ಬೇಕಾದರೆ ಒಬ್ಬರಿಗೊಬ್ಬರು ವಿರೋಧವಾಗಬಹುದು. ಅದರಲ್ಲಿ ಒಂದು ಒಂದು ಅನುಮತಿ ಅಂತಕ್ಕಂಥದ್ದು ಇರುತ್ತೆ, ಅನನುಮತಿ ಅಂತಕ್ಕಂಥದ್ದು ಇರುತ್ತೆ, ಒಪ್ಪೋದು ಬಿಡೋದು ಅವರ ಬೇರೆ. ಆದರೆ ಅದ್ವೈತ ಭಾಗದಲ್ಲಿ ಯಾವ ಒಂದು ವಿರೋಧವೂ ಕೂಡ ಬರುವುದಿಲ್ಲ. ವಿರೋಧ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾತಕ್ಕೆ? ಒಂದು, ವಿರೋಧ ಮಾಡುವವನು ಎಂಬತಕ್ಕಂತಹ ಎರಡನೆಯ ಒಂದು ವಸ್ತು, ಒಬ್ಬ ಪ್ರಾಣಿ, ಒಬ್ಬ ಮನುಷ್ಯ, ಒಂದು ತತ್ವ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾಕೆ? ವಿರೋಧ ಮಾಡಬೇಕಾದ್ರೆ ಎರಡು ಬೇಕಲ್ಲ, ಅದು ಇಲ್ಲವೇ ಇಲ್ಲ. ಮತ್ತು ಇದು ಇನ್ನೊಂದು ಏನಪ್ಪ ಅಂದರೆ ಸರ್ವಸಮ್ಮತವಾದ ಅನುಭವವೇದ್ಯವಾದ ತತ್ವ ಎರಡನೆಯದು. ಯಾಕೆಂದರೆ ಎಲ್ಲರ ಅನುಭವಕ್ಕೂ ಬರ್ತಾ ಇರೋದನ್ನ ನೋಡಿ. ಬೆಂಕಿ ಮುಟ್ಟಿದರೆ ಬಿಸಿ ಅಂತಕ್ಕಂಥದ್ದು ನಮಗೆ ಅನುಭವವಾಗುತ್ತೆ. ಅಂಥದ್ರಲ್ಲಿ ಯಾವೊಬ್ಬನಾದರೂ ಕೂಡ ಇಲ್ಲ ನೋಡಿ ನಾನು ಬೆಂಕಿ ಮುಟ್ತಾ ಇದ್ದೇನೆ, ಆಹಾಹಾ ಎಷ್ಟು ಆಪ್ಯಾಯಮಾನವಾಗಿದೆ, ಎಷ್ಟು ಶೀತಲದಿಂದ ಕೂಡಿದೆ ಅಂತಕ್ಕಂಥದ್ದು ಯಾರಾದರೂ ಹೇಳೋಕ್ಕಾಗುತ್ತಾ? ಇದು ಸಾರ್ವತ್ರಿಕ ಅನುಭವಕ್ಕೆ ವಿರುದ್ಧ. ಅದೇ ರೀತಿ ಅದ್ವೈತ ತತ್ವವೂ ಕೂಡ ಈ ಸಾರ್ವತ್ರಿಕ ಅನುಭವಕ್ಕೆ ಯಾವ ವಿರೋಧವೂ ಇಲ್ಲದಿರುವುದರಿಂದ ಇದನ್ನು ಎಲ್ಲರೂ ಕೂಡ ಒಪ್ಪಲೇಬೇಕು. ಎಲ್ಲರೂ ಕೂಡ, ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಪಂಥ ಏನೇ ಆಗಿರಲಿ ಪರವಾಗಿಲ್ಲ, ಒಪ್ಪಲೇಬೇಕು. ಒಂದು ಅವಿರೋಧಾಧ್ಯಾಯ ಇದು. ಇದರಲ್ಲಿ ಮುಖ್ಯವಾಗಿ ಈ ಅವಿರೋಧ, ಯಾರಿಗೆ ಅವಿರೋಧ ಅಂತಕ್ಕಂಥ ಪ್ರಶ್ನೆ ಬಂದಾಗ ಬೇಕಾದಷ್ಟು ಜನ ವಿರೋಧಿಗಳಿದ್ದಾರೆ. ಅವರ ಹತ್ರ ಎಲ್ಲ ವಾದ ಮಾಡಿ ನೋಡಿ, ಇದು ಯಾವುದಕ್ಕೂ ಕೂಡ ನಿಮ್ಮ ಸಿದ್ಧಾಂತಕ್ಕೆ ವಿರೋಧವಲ್ಲ ಅಂತಕ್ಕಂಥದ್ದು. ಮತ್ತೆ ನಿಮ್ಮ ಸಿದ್ಧಾಂತವು ಹೇಗೆ ಅನುಭವಕ್ಕೆ ಹೊಂದುಗಡೆಯಾಗುವುದಿಲ್ಲ, ಮತ್ತೆ ಉಪನಿಷದ್ವಾಕ್ಯಗಳಿಗೂ ಕೂಡ ಹೊಂದುಗಡೆಯಾಗುವುದಿಲ್ಲ, ಮತ್ತೆ ಮುಖ್ಯವಾಗಿ ತರ್ಕಕ್ಕಂತೂ ಹೊಂದುಗಡೆಯಾಗುವುದಿಲ್ಲ ಅಂತಕ್ಕಂಥದ್ದನ್ನು ತೋರಿಸ್ಬೇಕಿವಾಗ. ವಿರೋಧ ಇಲ್ಲ ಇಲ್ಲ ಅಂದ್ಬಿಟ್ರೆ ಆಗೋದಿಲ್ವಲ್ಲ. ಹೇಗೆ ವಿರೋಧ ಇಲ್ಲ ನೋಡಿ? ತರ್ಕಕ್ಕೂ ವಿರೋಧ ಇಲ್ಲ, ಶ್ರುತಿ ವಾಕ್ಯಗಳಿಗೆ ವಿರೋಧ ಇಲ್ಲ. ಯಾವುದು? ಅದ್ವೈತ ತತ್ವ. ಆದರೆ ನಿಮ್ಮ ತತ್ವ ಎಲ್ಲದಕ್ಕೂ ವಿರೋಧ. ತರ್ಕಕ್ಕೂ ಸಿಕ್ಕೋಲ್ಲ, ಅನುಭವಕ್ಕಂತೂ ಸಿಕ್ಕೋದೇ ಇಲ್ಲ, ಶ್ರುತಿ ಪ್ರಮಾಣವಂತೂ ಇಲ್ಲವೇ ಇಲ್ಲ. ಇದನ್ನೆಲ್ಲ ಸಾಧಿಸಿ ತೋರಿಸಬೇಕಾದ ಕರ್ತವ್ಯ ಭಾಷ್ಯಕಾರರದು. ಅದರಲ್ಲಿ ಮೊಟ್ಟ ಮೊದಲನೆಯ ಭಾಗವನ್ನು ಮಾಡಿದ್ದಾರೆ. ಏನು? ಅದರಲ್ಲಿ ಕೇವಲ ಈ ಸಾಂಖ್ಯರನ್ನು ಮಾತ್ರ ತೆಗೆದುಕೊಂಡು ಆ ಸಾಂಖ್ಯ ಸಿದ್ಧಾಂತವು ಹೇಗೆ ಶ್ರುತಿ ಸಮ್ಮತವಲ್ಲ, ಏನು ಶ್ರುತಿ ಸಮ್ಮತವಲ್ಲ ಎನ್ನುವುದನ್ನು ಈ ಹಿಂದೆ ವಿಸ್ತಾರವಾಗಿ ನಿರೂಪಣೆ ಮಾಡಿ, ಹಾಗಾಗಿ ಸಾಂಖ್ಯ ಸಿದ್ಧಾಂತವು ಅನಾದರಣೀಯ, ಇದು ಆಧರಿಸತಕ್ಕದ್ದಲ್ಲ ಎಂಬುದಾಗಿ ಸಿದ್ಧಾಂತ ಮಾಡಿದರು ಇಲ್ಲಿಯವರೆಗೂ ಕೂಡ. ಅದಕ್ಕಾಗಿ ಬಹಳ ಭಾಗವನ್ನು ಮೀಸಲಾಗಿಟ್ಟಿದ್ದಾರೆ ಶಂಕರ ಭಗವತ್ಪಾದರು. ಯಾಕೆ? ಸಾಂಖ್ಯರು ಅವರು ಈ ಪ್ರಧಾನ ಮಲ್ಲರಿದ್ದ ಹಾಗೆ. ಆದ್ದರಿಂದ ಮತ್ತು ಇಲ್ಲೂ ಕೂಡ ಈ ಎರಡನೆಯ ಸೂತ್ರದಲ್ಲಿಯೂ ಕೂಡ ಆ ಸಾಂಖ್ಯರನ್ನೇ ತೆಗೆದುಕೊಂಡು ಇಲ್ಲೂ ಕೂಡ ನೋಡಿ ಹೇಗೆ ನಿಮ್ಮ ಈ ಒಂದು ಸಿದ್ಧಾಂತ ಈ ಒಂದು ಉಪನಿಷತ್ತಿಗೆ, ಉಪನಿಷದ್ವಾಕ್ಯಗಳ ವಿರೋಧವಾಗಿದೆ ಎಂಬುದನ್ನು ಹಿಂದೆ ತಿಳಿಸಿದ್ದಾಯಿತು. ಈಗ ಇದು ತರ್ಕಕ್ಕೂ ಹೊಂದುಗಡೆಯಾಗುವುದಿಲ್ಲ, ತಾನೆ, ಉಪಪತ್ತಿಯೂ ಇಲ್ಲ ಅಂತ ಅನ್ನುವುದನ್ನು ಈಗ ತೋರಿಸ್ತಾ ಇದ್ದಾರೆ. ಕೇವಲ ಶ್ರುತಿಗೆ ಹೊಂದುಗಡೆಯಾಗುವುದಿಲ್ಲ ಎಂದು ಮಾತ್ರಕ್ಕೆ ನಿರಾಕರಣೆ ಮಾಡೋದಕ್ಕಾಗುವುದಿಲ್ಲ. ಯಾಕೆ ಅಂದರೆ ಶ್ರುತಿಯನ್ನು ನಂಬದೇ ಇರತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಆದ್ದರಿಂದ ಅವರಿಗೆ ನೋಡಿ ತರ್ಕದಿಂದಲೂ ಕೂಡ ಹೊಂದುಗಡೆಯಾಗುವುದಿಲ್ಲ ಅಂತ ಅನ್ನೋದನ್ನು ತೋರಿಸಬೇಕು. ಆ ಭಾಗವನ್ನು ಈಗ ಮಾಡ್ತಾ ಇದ್ದಾರೆ ಶಂಕರ ಭಗವತ್ ಪೂಜ್ಯಪಾದರು. ಇಲ್ಲಿ
ಯಾವ ಒಂದು ಉಪನಿಷದ್ ವಾಕ್ಯಗಳನ್ನು ತೆಗೆದುಕೊಂಡಿಲ್ಲ. ಕೇವಲ ತರ್ಕ ಪ್ರಧಾನವಾಗಿ ಅನುಭವವನ್ನು ತೋರಿಸಿ ಇದನ್ನು ನೋಡಿ, ನಿಮ್ಮ ಸಿದ್ಧಾಂತ ಇದು ಸಮರ್ಪಕವಾಗಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಅದೇ ಭಾಗದಲ್ಲಿ ಮುಂದುವರಿದು ಈ ಎರಡನೆಯ ಪಾದದಲ್ಲಿ, ಮೊದಲನೆಯ ಪಾದ ಪೂರ್ತಿಯಾಗುವ ಅದಕ್ಕೆ ಮೀಸಲಾಯಿತು. ಎರಡನೆಯ ಪಾದದಲ್ಲಿಯೂ ಕೂಡ ಕೊಂದಲಿಗೆ ನೋಡಿ ಎಷ್ಟು ಭಾಗ ಮೀಸಲಾಗಿಟ್ಟಿದ್ದಾಯಿತು. ಎರಡನೆಯ ಭಾಗದಲ್ಲಿಯೂ ಕೂಡ ಈಗ ನಾವು ವಿಚಾರ ಮಾಡ್ತಾ ಇದ್ದೇವಲ್ಲ, ಇದರಲ್ಲಿ ಈ ಒಂದು ಈ 10 ಸೂತ್ರ ಅಂತಕ್ಕಂಥದ್ದು ಏನಿದೆ, ಅಷ್ಟೂ ಸೂತ್ರದಿಂದ ಈ ಸಾಂಖ್ಯ ಸಿದ್ಧಾಂತವನ್ನ ಇವರು ಈ ಒಂದು ನಿರಾಕರಣೆ ಮಾಡ್ತಾ ಇದ್ದಾರೆ 10 ಸೂತ್ರಗಳಲ್ಲಿ. ನಂತರ ಈ ಒಂದು ಎರಡನೇ ಪಾದದಲ್ಲಿ ಸಾಂಖ್ಯರನ್ನ ಆಯಿತು, ಮತ್ತೆ ವೈಶೇಷಿಕರದ್ದಾಯಿತು, ಜೈನರಿದ್ದಾಯಿತು, ಬೌದ್ಧರು, ಭಾಗವತರು, ಪಾಶುಪತರು, ಹೀಗೆ ಬೇಕಾದಷ್ಟು ಜನ ಪ್ರತಿದ್ವಂದ್ವಿಗಳು ಅವರೆಲ್ಲರನ್ನೂ ಕೂಡ ಈ ಒಂದು ಕೇವಲ ತರ್ಕದಿಂದ ನೋಡಿ, ಹೇಗೆ ನಿಮ್ಮ ಎಲ್ಲ ಸಿದ್ಧಾಂತಗಳು ಕೂಡ ತರ್ಕಕ್ಕೆ ಹೊಂದುಗಡೆಯಾಗುವುದಿಲ್ಲ ಎನ್ನುವುದನ್ನ ಇಲ್ಲಿ ವಾದವನ್ನು ಮಾಡಿ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಅಂದರೆ ಅವರ ಒಂದು ಯಾವುದು ಆ ತರ್ಕದ ಬಲ ಅವರಿಗೆ ಎಷ್ಟಿತ್ತು, ಅದರ ಮೇಲೆ ಪ್ರಭುತ್ವ ಎಷ್ಟಿತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಏನಿತ್ತು ಅವರಿಗೆ, ಏನಿತ್ತು ಅಂದರೆ ಒಂದೇ ಒಂದು ಬಲ, ಯಾವುದು? ನಾನು ಏಕಮೇವಾದ್ವಿತೀಯವಾದ ತತ್ವವಾಗಿದ್ದೇನೆ ಎನ್ನುವ ಅನುಭವ ಪರ್ಯಂತವಾದ ಜ್ಞಾನ ಪೂರ್ತಿಯಾಗಿ ಇತ್ತು. ಅಂತಹ ಪರಮಜ್ಞಾನಿಗಳು ಶಂಕರ ಭಗವತ್ಪಾದರು. ಆದ್ದರಿಂದಲೇ ಅವರಿಗೆ ಎಲ್ಲಿ ಹೋದರೂ ಯಾವ ಹೆದರಿಕೆ, ಏನು ಕಂಡ್ರು ಹೆದರಿಕೆ. ಯಾಕೆ? ಏಕಮೇವಾದ್ವಿತೀಯರವರು. ಅವರು ಏಕಮೇವಾದ್ವಿತೀಯರು, ಅವರು ಬೋಧಿಸಿದ ತತ್ವವೂ ಕೂಡ ಏಕಮೇವಾದ್ವಿತೀಯವಾದ ತತ್ವ. ಇದನ್ನೆಲ್ಲ ಕೂಡ ಈ ಒಂದು ಎರಡನೆಯ ಪಾದದಲ್ಲಿ ಅವರು ಮಾಡಿದ್ದಾರೆ. ಎಷ್ಟೋ ಜನ ಜೈನರು, ಬೌದ್ಧರು, ಗಾಣಾಪತ್ಯರು, ಕಾಪಾಲಿಕರು, ವೈಶೇಷಿಕರು, ಎಲ್ಲ ಮತದವರನ್ನು ಕೂಡ ಇಲ್ಲಿ ನೋಡಿ, ನಿಮ್ಮ ಸಿದ್ಧಾಂತವು ಆದರಣೀಯವಲ್ಲ. ಹೇಗೆ ಆದರಣೀಯವಲ್ಲ ಎಂಬತಕ್ಕಂಥದ್ದನ್ನ ಇಲ್ಲಿ ವಾದವನ್ನು ಮಾಡಿ ಅವರು ತಿಳಿಸ್ತಾ ಇದ್ದಾರೆ. ಹೀಗಾಗಿ ಇದು ಬಹಳ 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 ಮುಖ್ಯವಾದ ಭಾಗ. ಸರಿ, ಈ ಒಂದು ಭಾಗದಲ್ಲಿ, ಈ ಒಂದು ಎರಡನೆಯ ಪಾದದಲ್ಲಿ, ಅಧ್ಯಾಯದಲ್ಲಿ ಮುಂಚಿನ ಸ್ವಾಮಿ ಯಾತಕ್ಕೆ ನೀವು ಇದನ್ನು ಮಾಡ್ತಾ ಇದ್ದೀರಿ, ನಿಮ್ಮ ವಾದ ಏನಿದೆಯೋ ಅದನ್ನು ಹೇಳಿ, ಬೇಕಾದವರು ಒಪ್ಕೊಳ್ತಾರೆ, ಬೇಡದೇ ಇದ್ದವರು ಬಿಟ್ಟು ಬಿಡ್ತಾರೆ ಅಂತ ಹೇಳಿದ್ರೆ, ಇಲ್ಲ ಹಾಗಲ್ಲ, ಬೇಕಾದವರು ಒಪ್ಕೊಳ್ತಾರೆ, ಬೇಡದೇ ಇದ್ದವರು ಬಿಟ್ಬಿಡ್ತಾರೆ ಅಂತಂದರೆ, ಆ ಬೇಡದೇ ಇದ್ದವರು ಏನಾಗ್ತಾರೆ, ಬರೀ ಬಿಟ್ಟು ಬಿಡೋದು ಅಲ್ವೇ ಅಲ್ಲ, ಮತ್ತೆ ಅವರು ನಿಶ್ರೇಯಸದಿಂದ ದೂರವಾಗಿ ಬಿಡುತ್ತಾರೆ. ಅವರಿಗೆ ಫಲ ಬರೋದಿಲ್ಲ. ಅದಾಗಬಾರದು, ಅವರಿಗೂ ಆಗಬೇಕು ಎನ್ನುವ ಉದ್ದೇಶ ಒಂದು. ಇನ್ನೊಂದು, ಯಾತಕ್ಕೆ ನಾವು ಇನ್ನೊಬ್ಬರ ಒಂದು ಅವರ ತತ್ವನ ತೆಗೆದುಕೊಂಡು ನೋಡಿ ಇದು ಹೀಗೆ ಸರಿ ಇಲ್ಲ ಅಂತ ತೋರಿಸ್ತಾ ಇದ್ದೀವಿ ಅಂತಂದರೆ, ಅವರ ತತ್ವವನ್ನ ವಾದ ಮಾಡಿ, ನಿರಾಕರಣೆ ಮಾಡಿ, ಅವರ ತೇಜೋವಧೆ ಮಾಡಿ, ಅವ್ರು ನೋಡಿ ನಿಮ್ಮ ತತ್ವ ಸರಿ ಇಲ್ಲ ಅಂತ ಡಂಗೂರ ಸಾರೋ ಕಾಯಿ ನಾವು ಮಾಡ್ತಾ ಇಲ್ಲ. ಅವರ ತತ್ವದ ಮೇಲೆ ನಮಗೆ ಪರಿಪೂರ್ಣವಾದ ಒಂದು ಮರ್ಯಾದೆ ಇದೆ. ಮತ್ತೆ ಯಾಕೆ ಮಾಡ್ತಾ ಇದ್ದೆ ಅಂದರೆ, ಜನಗಳು ಅಂದರೆ ಸಾಮಾನ್ಯ ಜನಗಳು ಇವತ್ತೇನಿದೆ, ಏನೊಬ್ಬರು ಯಾರೋ ಒಬ್ಬ ಮಹಾತ್ಮ ಹೇಳಿಬಿಟ್ಟ ಅಂದರೆ, ಓಹೋ ಹೌದು ಆ ಮಹಾತ್ಮ ಹೇಳಿಬಿಟ್ಟ ಕಣ್ರಿ, ಅದು ಸರಿ ಅಂತ ಹೇಳಿ ವಿವೇಚನೆಯನ್ನೇ ಮಾಡದೆ ಅದನ್ನು ಒಪ್ಕೊಂಡು ಬಿಡ್ತಾರೆ, ಅವನೇನು ಹೇಳಿತಾರೋ ಅಂತ. ಅದು ನಮ್ಮೆಲ್ಲರ ಅನುಭವದಲ್ಲೂ ಇದೆ. ಆದ್ದರಿಂದ ಹಾಗಾಗಬಾರದು. ಯಾಕೆ ಅಂದರೆ ನೋಡಿ, ಸಾಂಖ್ಯ, ವೈಶೇಷಿಕ ಈ ಮತವೆಲ್ಲ ಇವನ ಸಿದ್ಧಾಂತವನ್ನು ಮಾಡಿದವರು ಯಾರು? ಕಪಿಲರು, ಕಣಾದರು. ಅವರೇನು ಸಾಮಾನ್ಯರ ಅವರು? ಅವರೆಲ್ಲ
ಈ ಹಿರಣ್ಯಗರ್ಭ ಬ್ರಹ್ಮನ ನಂತರ ಬಂದ ಅವನ ಒಂದು ಮಾನಸ ಪುತ್ರರು ಅಂತ ಹೇಳಬಹುದು. ಏನು ಸಾಮಾನ್ಯರಲ್ಲ ಅವರು. ಇಂತಹ ಒಂದು ಮಹಾನ್ ಚೇತನರು ಏನೋ ಒಂದು ಸಿದ್ಧಾಂತವನ್ನು ಹೇಳಿದಾಗ ಜನಗಳು ಅದನ್ನ ಪೂರ್ವಾಪರ ವಿವೇಚನೆ ಮಾಡದೆ ಒಪ್ಕೊಂಡ್ಬಿಡ್ತಾರೆ. ಯಾವಾಗ ಒಪ್ಕೊಂಡು ಬಿಟ್ರೋ ಅವರಿಗೆ ಆ ನಿಶ್ರೇಯಸದಿಂದ ವಂಚಿತರಾಗಿ ಬಿಡುತ್ತಾರೆ. ಹಾಗಾಗದೇ ಇರಲಿ ಎಂಬ ಒಂದು ಉದ್ದೇಶದಿಂದ ನಮ್ಮ ಪಕ್ಷವನ್ನ ಸ್ಥಾಪನೆ ಮಾಡುವುದರ ಜೊತೆಗೆ ಏನು ನಮ್ಮ ಪಕ್ಷವನ್ನು ಸ್ಥಾಪನೆ ಮಾಡ್ತೇವೆ, ಅದರ ಜೊತೆಗೆ ಆ ಪಕ್ಷದಲ್ಲಿನ ದೋಷವನ್ನೂ ಕೂಡ ಹೇಳಿ, ನೋಡಿ ಇದು ಈ ಪಕ್ಷದ ದೋಷ ಇದೆ, ಆದ್ದರಿಂದ ಇದು ಅಷ್ಟೊಂದು ಆದರಣೀಯವಲ್ಲ ಅಂತ ಹೇಳಿ ಅವರನ್ನ ಈ ಕಡೆ ಎಳೆದುಕೊಂಡು ಬಂದು ಅವರಿಗೂ ಕೂಡ ಈ ನಿಶ್ರೇಯಸ ಫಲಾವಾಪ್ತಿ ಎಂಬತಕ್ಕಂಥದ್ದು ಆಗಲಿ ಎನ್ನುವ ಉದ್ದೇಶದಿಂದ ಮಾತ್ರ ನಾವು ಅವರ ತತ್ವವನ್ನು ನಾವು ನಿರಾಕರಣೆ ಮಾಡ್ತಾ ಇದ್ದೇವೆ. ಅವರ ತತ್ವವನ್ನು ತರ್ಕ ಮಾಡಿ ನಾವು ಹೇಳ್ತಾ ಇದ್ದೇವೆ ಇದು ಸರಿಯಲ್ಲ ಅಂತ. ಅಷ್ಟೇ ಹೊರತು ಅದನ್ನು ನಿರಾಕರಣೆ ಮಾಡುವುದರಲ್ಲಿ ನಮಗೆ ಯಾವ ತಾತ್ಪರ್ಯವೂ ಇಲ್ಲ ಅಂತ ಹೇಳಿದರು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರವೊಂದು ನಾವು ಯಾವಾಗಲೂ ಕೂಡ ನೆನಪಿನಲ್ಲಿ ಇಡಬೇಕು. ನೋಡಿ, ಸಾಮಾನ್ಯವಾಗಿ ನಾವು ಏನು ತಿಳ್ಕೊಂಡಿದ್ದೇವೆ ನೋಡ್ರಿ, ಶಂಕರ ಭಗವತ್ಪಾದರು ಬಂದರು, ಏನು ಎಲ್ಲನ ಸಾಂಖ್ಯ ವೈಶೇಷಿಕ ನ್ಯಾಯ ಎಲ್ಲ ನೈಯಾಯಿಕರು ಜೈನರು ಬೌದ್ಧರು ಎಲ್ಲರನ್ನೂ ಕೂಡ ವಾದದಲ್ಲಿ ಸೋಲ್ಸ್ಬಿಟ್ರು, ಏನು ಮಾಡಿ ಸಿದ್ಧಾಂತ ತಪ್ಪು ಅಂತ ಹೇಳ್ಬಿಟ್ರು ಅಂತ ಹೇಳ್ತಾರೆ. ಏನೂ ಇಲ್ಲ. ಈಗ ಅವರು ಈ ಸಾಮಾನ್ಯವಾಗಿ ಈ ಎಲ್ಲ ಪರಪಕ್ಷದವರನ್ನ ನಿರಾಕರಣೆ ಮಾಡಿದ್ರಲ್ಲ, ಅದನ್ನ ಅವರ ಒಂದು ಯಾವ ಭಾಗದಲ್ಲಿ ನಿರಾಕರಣೆ ಮಾಡಿದ್ರು? ಸಾಂಖ್ಯ ತತ್ವವನ್ನ ಪೂರ್ಣವಾಗಿ ನಿರಾಕರಣೆ ಮಾಡಿಬಿಟ್ರ, ವೈಶೇಷಿಕರನ್ನ ಪೂರ್ಣವಾಗಿ ತಳ್ಳಿ ಹಾಕಿಬಿಟ್ರ, ಜೈನರು ಬೌದ್ಧರನ್ನ ಪೂರ್ಣವಾಗಿ ತೊಳೆದು ಹಾಕಿಬಿಟ್ರ, ಏನು ಮಾಡಿದ್ರು ಅಂತಂದರೆ ಇಲ್ಲಿ ಒಂದು ಮುಖ್ಯವಾದ ವಿಚಾರ. ಇಲ್ಲಿ ನಿರಾಕರಣೆಗೆ ತೆಗೆದುಕೊಂಡಿರತಕ್ಕಂತಹ ವಿಚಾರ ಶಂಕರ ಭಗವತ್ಪಾದರು ಯಾವುದನ್ನು ತೆಗೆದುಕೊಂಡಿದ್ದಾರೆ ಗೊತ್ತೇ? ಎಲ್ಲ ಸಿದ್ಧಾಂತಗಳಿಂದಲೂ ಕೂಡ ಕೇವಲ ಕಾರ್ಯಕಾರಣ ಪ್ರಕ್ರಿಯೆಯನ್ನು ಮಾತ್ರ ತೆಗೆದುಕೊಂಡಿದ್ದಾರೆ, ಅಷ್ಟು. ಇನ್ನೇನು ಬೇರೆ ಅವರೇನು ಅಂಥದ್ದನ್ನು ನಿರಾಕರಣೆ ಮಾಡೋದಕ್ಕೆ ಹೋಗಿಲ್ಲ. ಒಟ್ಟಲ್ಲಿ ಅವರ ಮತ ನೋಡಿಯಪ್ಪ, ನಿಮ್ಮ ಮತ ಆದರಣೀಯವಲ್ಲ ಅಂತ ಹೇಳಿದ್ದಾರೆ. ಅದು ಯಾವುದನ್ನು ಉದ್ದೇಶ ಅಂದರೆ ಕಾರ್ಯಕಾರಣ ಭಾವವನ್ನು ಹೇಳಿ ಆ ಕಾರ್ಯಕಾರಣ ಭಾವ ಹೊಂದೋದಿಲ್ಲ. ಅಂದ್ರೇನು ಕಾರ್ಯಕಾರಣ ಭಾವ ಅಂದರೆ? ನೋಡಿ, ಜಗತ್ತು ಮತ್ತೆ ಈ ಜಗತ್ತಿಗೆ ಒಬ್ಬ ನಿಯಾಮಕ, ಒಬ್ಬ ಕರ್ತೃ ಅಂತಕ್ಕಂಥ ಒಬ್ಬ ಈಶ್ವರ, ಮತ್ತು ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ಅನುಭವಿಸ್ತಕ್ಕಂಥ ನಾವುಗಳು ಅಂದರೆ ಜೀವರುಗಳು. ಹೌದು ತಾನೆ? ಮೂರೇ ತತ್ವ, ಇನ್ನೇನು ಬೇರೆ ಇಲ್ಲವೇ ಇಲ್ಲ. ಜೀವ, ಜಗತ್ತು ಮತ್ತೆ ಈಶ್ವರ. ಈ ಒಂದು ಮೂರು ಭಾಗದಲ್ಲಿ ಈ ಜೀವ, ಜಗತ್ತು, ಈಶ್ವರರಿಗೆ ಏನು ಪಾರಸ್ಪರಿಕ ಸಂಬಂಧ ಏನು ಅಂತಕ್ಕಂಥ ವಿಚಾರವನ್ನು ಮಾತ್ರ ಎಲ್ಲ ಸಿದ್ಧಾಂತಗಳಿಂದಲೂ ತೆಗೆದುಕೊಂಡು ಈ ವಿಚಾರವನ್ನು ಮಾತ್ರ ಅವರು ನಿರಾಕರಣೆ ಮಾಡಿದ್ದಾರೆ ಶಂಕರ ಭಗವತ್ ಪೂಜ್ಯಪಾದರು. ಸಾಂಖ್ಯ ಸಿದ್ಧಾಂತಲ್ಲೂ ಅಷ್ಟೇ, ಜೀವ ಜಗತ್ತು ಈಶ್ವರ, ವೈಶೇಷಿಕ ಜೀವ ಜಗತ್ತು ಈಶ್ವರ, ಬೌದ್ಧ ಜೀವ ಜಗತ್ತು ಈಶ್ವರ. ಇನ್ನು ನಾಸ್ತಿಕರಲ್ಲಿ ಕೆಲವರು ಅವ್ರು ಈಶ್ವರ ನಂಬೋದೇ ಇಲ್ಲ, ಬರೀ ಜೀವ ಜಗತ್ತು. ಇಲ್ಲಿ ಅವ್ರದ್ದು ಅದು ಆದರಣೀಯ ತತ್ವ, ಇಲ್ಲ ಅಂತಲ್ಲ. ಹೀಗೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ, ಶಂಕರ ಭಗವತ್ ಪೂಜ್ಯಪಾದರು ನಿರಾಕರಣೆ ಮಾಡತಕ್ಕಂಥದ್ದು ಇಲ್ಲಿ ಕೇವಲ ಎಲ್ಲ
ಸಿದ್ಧಾಂತಗಳಲ್ಲಿಯೂ ಕೂಡ ಬೇರೆ ಬೇರೆ ಸಿದ್ಧಾಂತಗಳಲ್ಲಿಯೂ ಕೂಡ ಈ ಕಾರ್ಯಕಾರಣ ಪ್ರಕ್ರಿಯೆಯನ್ನು ತೆಗೆದುಕೊಂಡು ಅದನ್ನು ಮಾತ್ರ ನಿರಾಕರಣೆ ಮಾಡಿದ್ದಾರೆ. ಅಂದ್ರೇನು? ಜೀವ, ಜಗತ್ತು, ಈಶ್ವರ ಇವು ಮೂರರ ಪಾರಸ್ಪರಿಕ ಸಂಬಂಧ ಏನು ಈ ತತ್ವಗಳ ವಿಚಾರ ಮಾಡಿದ್ದಾರೆ. ಇದರ ಬಗ್ಗೆ ಮಾತ್ರ, ಈ ಬಗ್ಗೆ ಸಾಂಖ್ಯರು ಏನು ಹೇಳಿದ್ದಾರೆ, ವೈಶೇಷಿಕರು ಏನು ಹೇಳಿದ್ದಾರೆ, ಜೈನರು ಏನು ಹೇಳಿದ್ದಾರೆ, ಬೌದ್ಧರು ಏನು ಹೇಳಿದ್ದಾರೆ, ಅದು ಸರಿಯಾ ತಪ್ಪ ಎಂಬತಕ್ಕಂತಹ ವಿಚಾರವನ್ನು ಮಾತ್ರ ಮಾಡಿದ್ದಾರೆ ಅಷ್ಟೇ. ಇನ್ನು ಬೇರೆಯವರ ವಿಚಾರವನ್ನು ಯಾವುದೋ ಅಷ್ಟೇನೋ ವಿಚಾರ ತಗೊಂಡಿಲ್ಲ ಅವರು. ನಮ್ಗೆ ಬೇಕು ಇಲ್ಲ. ಮುಖ್ಯವಾಗಿ ಬೇಕಾಗಿರೋದು ಈ ಮೂರು ತತ್ವದ ವಿಚಾರ ಅಷ್ಟೇ. ಅದನ್ನು ನಿರಾಕರಣೆ ಮಾಡಿದ್ದಾರೆ ಶಂಕರ ಭಗವತ್ಪಾದರು. ಸೊ ಹಾಗಾಗಿ ಈ 2ನೇ ಅಧ್ಯಾಯ 2ನೇ ಪಾದದಲ್ಲಿ ಎಲ್ಲ ಮತಗಳ ಒಂದು ಸಾರಾಂಶವನ್ನು ತೆಗೆದುಕೊಂಡು ಅದನ್ನು ಅನುವಾದ ಮಾಡಿಕೊಂಡು ಅದರಲ್ಲಿ ನೋಡಿ ಏನು ದೋಷ ಇದೆ, ಈ ಜೀವರಿಗೂ ಜಗತ್ತಿಗೂ ಮತ್ತು ಈಶ್ವರ ಇವರನ್ನು, ಈ ಮೂರು ತತ್ವಗಳನ್ನು ಅವರು ಯಾವ ರೀತಿ ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಅದು ಹೇಗೆ ತರ್ಕಕ್ಕೂ ಸಿದ್ಧವಾಗುವುದಿಲ್ಲ, ತರ್ಕದಿಂದಲೂ ಸಿದ್ಧವಾಗುವುದಿಲ್ಲ, ಮತ್ತು ಅನುಭವಕ್ಕಂತೂ ಹೊಂದುಗಡೆಯಾಗುವುದಿಲ್ಲ. ಆದರೆ ನಮ್ಮ ಸಿದ್ಧಾಂತ ಹಾಗಲ್ಲ. ನಮ್ಮ ಸಿದ್ಧಾಂತ ಶ್ರುತಿಗೂ ಹೊಂದಿಕೆಯಾಗುತ್ತೆ, ತರ್ಕಕ್ಕೂ ಹೊಂದಿಕೆಯಾಗುತ್ತೆ. ಅಷ್ಟೇ ಅಲ್ಲ, ಈಗಲೇ ಬದುಕಿರುವಾಗಲೇ ಈ ಕ್ಷಣದಲ್ಲಿಯೇ ಎಲ್ಲರ ಅನುಭವಕ್ಕೂ ಕೂಡ ಬಂದು ಬಿಡುತ್ತದೆ ಕೂಡ. ಹೇಗೆ ಒಬ್ಬ ಊಟ ಮಾಡ್ದ ಅಂದರೆ ತೃಪ್ತಿ ಆಯಿತು. ಯಾವಾಗ ತೃಪ್ತಿ ಆಯಿತು? ಊಟ ಮಾಡ್ದ ಅಂದರೆ ಊಟ ಮಾಡದೆ ಕೂಡದೆ ತೃಪ್ತಿ ಆಯಿತು ಅಂತ ಹೇಳ್ತಾನೆ. ಬೆಂಕಿ ಮುಟ್ಟದ ಕೂಡದೆ ಸುಟ್ಟೋಯ್ತು ಅಂತ ಹೇಳ್ತಾನೆ. ಹಾಗೆ ಇದರ ಫಲವೂ ಕೂಡ ಈ ಒಂದು ಅದ್ವೈತ ತತ್ವಜ್ಞಾನವಾಯಿತು ಅಂದರೆ ಏನಾಯಿತು? ಅವನು ಮುಕ್ತನಾದ ಅಂತಲೇ ಅರ್ಥ. ಹೀಗೆ ಇದು ಬದುಕಿರುವಾಗಲೇ ಅನುಭವಕ್ಕೆ ಬರುವಂತಹ ಒಂದು ಸಿದ್ಧಾಂತ ಇದು. ಇದೇ ಉಪನಿಷತ್ ಸಿದ್ಧಾಂತ ಅನ್ನುವುದನ್ನು ಸಾರಿ ಸಾರಿ ಹೇಳಿರತಕ್ಕಂತಹ ಮಹಾತ್ಮರು, ಮಹನೀಯರು, ಮಹನೀಯ ಪಾದರು ಶಂಕರ ಭಗವತ್ಪಾದರು. ಈ ಎಲ್ಲ ವಿಚಾರವೂ ಕೂಡ ಈ 2ನೇ ಅಧ್ಯಾಯದಲ್ಲಿ ಇದರಲ್ಲಿ ಬಂದಿದೆ. ಇದನ್ನು ಯಥಾಮತಿ ನಾವು ವಿಚಾರ ಮಾಡೋಣ. ಈಗ ಈ ಪ್ರಕೃತ ಈ 10 ಸೂತ್ರಗಳಲ್ಲಿ ಯಾವುದಲ್ಲಿ ಇಲ್ಲಿ ರಚನಾನುಪಪತ್ತಿ ಅಧಿಕರಣ ಅಂತ ಏನಿದೆ ನೋಡಿ, ಇದರಲ್ಲಿ 10 ಸೂತ್ರಗಳಲ್ಲಿ ಈ ಸಾಂಖ್ಯರ ಒಂದು ಇದರ ತತ್ವವನ್ನು ನಿರಾಕರಣೆ ಮಾಡ್ತಾ ಅವರು ಈ ಭಾಗವನ್ನು ಹೇಳ್ತಾರೆ. ಹೇಗೆ ಅವ್ರ ತತ್ವ ಏನು ಇದರಲ್ಲಿ ಹೇಳಿದಾನು? ಕಾರ್ಯಕಾರಣ ಭಾವವನ್ನು ಇಟ್ಟುಕೊಂಡು. ಅಂದರೆ ಏನು? ಸಾಂಖ್ಯರ ಯಾವ ಪ್ರಧಾನ ಅಂತ ಇದೆ ಅದು ಈ ಒಂದು ಕಾರ್ಯ ಏನಿದೆ, ಕಾರ್ಯ ಯಾವುದು? ಪ್ರಪಂಚ. ಹೌದು ತಾನೆ? ಜಗತ್ತು ಕಾರ್ಯ. ಈ ಕಾರ್ಯವಾದ ಜಗತ್ತಿಗೆ ನಿಮ್ಮ ಪ್ರಧಾನವು ಕಾರಣವಾಗುವುದಕ್ಕಾಗುವುದಿಲ್ಲ, ಕಾರಣ ಎಂದು ಹೇಳುವುದಕ್ಕಾಗುವುದಿಲ್ಲ. ಯಾತಕ್ಕೆ? ಅದು ಶ್ರುತಿಯಲ್ಲಿ ಎಲ್ಲೂ ಹೇಳಿದ, ಅದನ್ನು ಹಿಂದೆ ಹೇಳಿದ್ದಾಗೋಯ್ತು. ಶ್ರುತಿವಾಕ್ಯ ಏನೂ ಇಲ್ಲ ಇಲ್ಲಿ. ಹೇಗೆ ಅಂತಂದರೆ ಇಲ್ಲಿ ಕೇವಲ ಅನುಭವ ಮತ್ತು ತರ್ಕ ಎರಡನ್ನೂ ತಂದು ಇಲ್ಲಿ ಸಿದ್ಧಾಂತ ಮಾಡ್ತಾ ಇದ್ದಾರೆ. ಆ ಭಾಗ ಈಗ ಹೇಗೆ ಈ ಸಾಂಖ್ಯರ ಪ್ರಧಾನ ಜಗತ್ತಿಗೆ ಕಾರಣವಲ್ಲ ಅಂತಕ್ಕಂಥದ್ದನ್ನು ಮಾತ್ರ ಇಲ್ಲಿ ಈ ತರ್ಕ ಪ್ರಧಾನವಾಗಿ ಮತ್ತು ಅನುಭವ ಪ್ರಧಾನವಾಗಿ ಹೇಳ್ತಾ ಇರತಕ್ಕಂಥ ವಿಚಾರ. ಅದರಲ್ಲಿ ಮೊಟ್ಟ ಮೊದಲನೇ ಸೂತ್ರದಲ್ಲಿ ರಚನಾನುಪಪತ್ತೇಶ್ಚನ ಅನುಮಾನಂ. ಅನುಮಾನಂ ಅಂತಂದ್ರೆ ಏನು? ಅನುಮಾನಂ ಅಂತಂದರೆ ಅನುಮಾನಗಮ್ಯಂ ಪ್ರಧಾನಂ ಇತ್ಯರ್ಥ. ಪ್ರಧಾನಂ ಅಂತಾರೆ ಏನು? ರಚನಾ ಅನುಪಪತ್ತೇಶ್ಚ. ಏನು ರಚನಾ ಅನುಪಪತ್ತೇಶ? ಏನು ರಚನಾ? ರಚನಾ ಅಂದರೆ ಜಗದ್ರಚನಾ. ಜಗದ್ರಚನಾಯ ಅನುಪಪತ್ತೇಶ್ಚ ಅಂದರೆ ಈ ಜಗತ್ತಿನ ರಚನೆ ಅಂತಕ್ಕಂಥದ್ದು ಏನಿದೆ ಅದು ಈ ನಿಮ್ಮ ಅನುಮಾನ ಯಾವ ಸಾಂಖ್ಯರ ಒಂದು ಪ್ರಧಾನ ಅಂತ ಏನಿದೆಯಲ್ಲ ಅದಕ್ಕೆ ಹೊಂದುವುದಿಲ್ಲ. ಹೇಗೆ?
ಅಂತಂದರೆ ಅದಕ್ಕೊಂದು ಉದಾಹರಣೆ ನೋಡಿ. ಯಾವುದಾದರೂ ಒಬ್ಬ ಕರ್ತೃ ಅಂತ ಆಗಬೇಕಾದರೆ ಅವನು ಏನನ್ನ ಕಾರ್ಯವನ್ನು ಮಾಡ್ತಾನೋ ಅದರಲ್ಲಿ ಅತ್ಯಂತ ಕುಶಲಿಯಾಗಿರಬೇಕು. ಒಬ್ಬ ಶಿಲ್ಪಿ ಇದ್ದಾನೆ, ಅವನು ಕಲ್ಲಿನಲ್ಲಿ ಏನು ಬೇಕಾದರೂ ಕೆತ್ತುತ್ತಾನೆ. ಅವನ ವಿಗ್ರಹ ಜಗತ್ತಿನಲ್ಲೇ ಅತ್ಯಂತ ಸುಂದರವಾಗಿ ಬರಬೇಕಾದರೆ ಅವನು ಆ ಶಿಲ್ಪಶಾಸ್ತ್ರದಲ್ಲಿ ಅತ್ಯಂತ ನಿಪುಣನಾಗಿರಬೇಕು. ಅವನಿಗೆ ಎಲ್ಲ ವಿಚಾರವೂ ಗೊತ್ತಿರಬೇಕು. ಆ ಕಲ್ಪನಾ ಸಾಮರ್ಥ್ಯ ಅಂತಕ್ಕಂಥದ್ದು ಅವನಿಗೆ ಬಹುವಾಗಿ ಇರಬೇಕು. ಒಂದು ಬಂಡೆ ನೋಡಿದ ತಕ್ಷಣ ಅಲ್ಲಿ ಅವನು ಕಂಡುಬಿಡುತ್ತೆ ವಿಷ್ಣು. ಅವನಿಗೆ ಅದಲ್ಲದೆ ಇನ್ನೇನು ಕಾಣೋದಿಲ್ಲ ಅಲ್ಲಿ. ಬೇರೆ ಭಾಗ ಎಲ್ಲ ಕಿತ್ತಾಕ್ತಾನೆ, ವಿಷ್ಣುವನ್ನು ತರ್ತಾನೆ ಅಷ್ಟೆ. ಹೀಗೆ ಅವನಿಗೆ ಅದರ ಜ್ಞಾನ ಪರಿಪೂರ್ಣವಾಗಿರಬೇಕು. ಮತ್ತು ಏನಾಗಿರ್ಬೇಕು, ಅವನು ಕುಶಲಿಯಾಗಿರಬೇಕು. ಕುಶಲಿಯಾಗಿರಬೇಕು ಅಂತ ಏನಾಗಿರಬೇಕು, ಅದು ಯಾವುದಕ್ಕೆ ಪ್ರವೃತ್ತಿ ಹೊಂದುತ್ತೆ ಅಂದರೆ ಅದು ಜಡಕ್ಕೆ ಹೊಂದುತ್ತೋ ಅಥವಾ ಚೇತನಕ್ಕೆ ಹೊಂದುತ್ತೋ. ಈ ಕುಶಲ ಕೌಶಲ್ಯ ಅಂತಕ್ಕಂಥದ್ದು ಜಡಧರ್ಮವೋ ಅಥವಾ ಚೈತನ್ಯವಾದ ಧರ್ಮವೋ, ಚೈತನ್ಯಕ್ಕೆ ಧರ್ಮವೋ ಅಂದರೆ ಚೈತನ್ಯದ ಧರ್ಮ. ಹೌದು ತಾನೆ? ಅದನ್ನು ಉಪಯೋಗಿಸ್ಕೊಂಡು ಕುಶಲತ್ವ. ಹೀಗೆ ಈ ರಚನಾನುಪಪತ್ತೆ ಜಗದ್ರಚನಾ ನೋಡಿ. ಒಂದು ಸಾಮಾನ್ಯವಾದ ಕಲ್ಲಿನ ಶಿಲ್ಪ ಈ ಜಗದ್ರಚನಾ ಹೇಗಿದೆ. ಅಯ್ಯಯ್ಯೋ, ಜಗತ್ತಿನ ರಚನೆ ಆ 2ನೇ ಸೂತ್ರ ಹೇಳಿಬಿಟ್ಟಿದ್ದಾರಲ್ಲ. ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾಪ್ಯಚಿಂತ್ಯ ರಚನಾರೂಪಸ್ಯ ಮನಸಾಪಿ ಅಚಿಂತ್ಯ ರಚನಾರೂಪಸ್ಯ ಅಸ್ಯ ಜಗತಃ ಅಂತ ಅರ್ಥ. ಇಂತಹ ಜಗತ್ತಿಗೆ ಎಲ್ಲಾದರೂ ಕೂಡ ನಿಮ್ಮ ಜಡವಾದ ಅಚೇತನವಾದ ಪ್ರಧಾನ ಕಾರಣವಾಗುತ್ತೇನ್ರಿ ಎಲ್ಲಾರ. ಎಷ್ಟು ಕುಶಲಿಯಾಗಿರಬೇಕು ಈ ಜಗತ್ತನ್ನು ನಿರ್ಮಾಣ ಮಾಡಬೇಕಾದರೆ. ಆದ್ದರಿಂದ ಈ ಜಗತ್ತಿನ ರಚನೆ ಎಂಬತಕ್ಕಂಥದ್ದು ನಿಮ್ಮ ಪ್ರಧಾನಕ್ಕೆ ಒಪ್ಪುವುದಿಲ್ಲವಾದ್ದರಿಂದ, ಹೊಂದುಗಡೆಯಾಗುವುದಿಲ್ಲವಾದ್ದರಿಂದ ಪ್ರಧಾನ ಈ ಜಗತ್ತಿಗೆ ಕಾರಣವಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಏನು ಹೇಳಿದ್ರು, ಮೊದಲನೆಯ ಸೂತ್ರದಲ್ಲಿ ಹೇಳಿದರು. ಮತ್ತೆ ಓಂ ಪ್ರವೃತ್ತೇಶ್ಚ 2ನೇ ಸೂತ್ರ ಅಂದರೆ ಏನು? ಇಲ್ಲಿ ಪ್ರವೃತ್ತೇಶ್ಚ ಅಂದರೆ ಪ್ರವೃತ್ತಿ ಇದೆಯಲ್ಲ, ಈ ಪ್ರವೃತ್ತಿ ಇರೋದರಿಂದಲೂ ಕೂಡ ನಿಮ್ಮ ಪ್ರಧಾನಕ್ಕೆ ಇದು ಈ ಒಂದು ಜಗತ್ ಕರ್ತೃಕತ್ವ ಅನ್ನೋದು ಸಾಧ್ಯವಿಲ್ಲ ಅಂತ. ಪ್ರವೃತ್ತಿ ಅಂತಕ್ಕಂಥದ್ದು ಯಾರ ಧರ್ಮ ಸ್ವಾಮಿ? ಅದು ಹೇಳಿ ನೋಡೋಣ. ಅದು ಚೈತನ್ಯದ ಧರ್ಮವೋ ಅಥವಾ ಯಾವ ಅಚೇತನದ ಧರ್ಮವೋ? ಅದು ಪ್ರವೃತ್ತಿ ಅಂದರೆ ಮುಂದೆ ಹೋಗಬೇಕಾದ್ದು, ಅದಕ್ಕೆ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಇದು ಬದಲಾವಣೆ ಆಗತಕ್ಕಂಥದ್ದು, ಏನೋ ಒಂದು ಪರಿಣಾಮ ಆಗತಕ್ಕಂಥದ್ದು ಒಂದು. ಅದು ಯಾವುದಕ್ಕೆ ಹೊಂದುತ್ತೆ? ಅದು ಚೇತನಕ್ಕೆ ಹೊಂದುತ್ತೋ ಅಚೇತನಕ್ಕೆ ಹೊಂದುತ್ತೋ? ನೀವೇ ಹೇಳ್ತಾ ಇದ್ದೀರಿ ನಿಮ್ಮ ಯಾವುದು ಈ ಪ್ರಧಾನ ಅಂತಕ್ಕಂಥದ್ದು ಅಚೇತನ ಅಂತಂತ. ಇಂತಹ ಅಚೇತನ ಅದಕ್ಕೆ ಎಲ್ಲಾದರೂ ಕೂಡ ಈ ಪ್ರವೃತ್ತಿ ಅಂತಕ್ಕಂಥದ್ದು ಹೊಂದುತ್ತಾ? ಖಂಡಿತವಾಗಿಯೂ ಹೊಂದುವುದಿಲ್ಲ. ಆದ್ದರಿಂದ ಈ ಪ್ರವೃತ್ತಿ ಅಂತಕ್ಕಂಥದ್ದು ಕಂಡುಬರುತ್ತಿರುವುದರಿಂದಲೂ ಕೂಡ ನಿಮ್ಮ ಪ್ರಧಾನವು ಈ ಜಗತ್ತಿಗೆ ಕಾರಣವಾಗುವುದಿಲ್ಲ. ಯಾಕೆ? ನಿಮ್ಮ ಪ್ರಧಾನ ಅಂತಕ್ಕಂಥದ್ದು ಅಚೇತನ ಅಂತಕ್ಕಂಥ ಹೇಳಿ ಪ್ರವೃತ್ತಿಯಿಂದಲೂ ಕಾರಣವಾಗುವುದಿಲ್ಲ ಅಂತ ಹೇಳಿದ್ರು. ಈಗ ಅದನ್ನೇ ಮುಂದುವರೆದು 3ನೆಯ ಒಂದು ಸೂತ್ರವನ್ನು ಹೇಳ್ತಾರೆ. ಇದು ಸ್ವಲ್ಪ ಭಾಗ ಆಗಿತ್ತು ಅಂತ ಕಾಣುತ್ತೆ, ಅದನ್ನು ಪೂರ್ಣ ನೋಡೋಣ. ಓಂ ಪಯೋಂಬುವಚ್ಚೇತ್ ತತ್ರಾಪಿ, ಓಂ ಪಯೋಂಬುವಚ್ಚೇತ್ ತತ್ರಾಪಿ ಅಂತಕ್ಕಂಥದ್ದು. ಇದು ಈ ಪಯೋಂಬುವಚ್ಚೇತ್ ತತ್ರಾಪಿ ಅಂತ ಇದರದ್ದು ಬಹುಶಃ ಇದೆಲ್ಲ ಆಗಿತ್ತು ಅಂತ ಕಾಣುತ್ತೆ.
ಪದ ವಿಭಾಗ ಇಲ್ಲ, ಅದು ಅನ್ವಯವಂತ ಹೇಳ್ಬಿಡ್ತೇನೆ ನೋಡಿ. ಅದು ಪದ ವಿಭಾಗ ಸುಲಭವಾಗಿದೆ. ಪಯೋಂಬುವತ್ ಅನ್ನುವಾಗ ಇಲ್ಲಿ ಪಯೋವತ್ ಅಂಬುವತ್ ಅಂತ ವಿಭಾಗ ಮಾಡಿಕೊಳ್ಬೇಕು. ಅಂದರೆ ಹಾಲಿನಂತೆ ಮತ್ತು ನೀರಿನಂತೆ. ಪಯೋವತ್ ಅಂಬುವತ್ ಅಚೇತನಸ್ಯಾಪಿ ಪ್ರಧಾನಸ್ಯ ಪ್ರವರ್ತಕತ್ವಂ ಸ್ಯಾತ್ ಇತಿ ಚೇತ್. ಪಯೋಂಬುವತ್ ಚೇತ್. ಇಷ್ಟ ಆಯಿತು. ಅದಕ್ಕೆ ಅರ್ಥ ಹೇಳ್ತೇನೆ. ತತ್ರಾಪಿ ಪಯೋಂಬುನೋ ಚೇತನಾಧಿಷ್ಠಿತ ಪ್ರವರ್ತಕತ್ವಂ ದೃಶ್ಯತೆ. ಏನು ಹೇಳಿದ್ರ ಅರ್ಥ ಅಂತಂದರೆ ನೋಡಿ, ಪಯೋಂಬುವಚ್ಚೆ ಪಯೋವತ್ತು ಅಂಬುವತ್ತು ಹಾಲಿನಂತೆ ಮತ್ತು ನೀರಿನಂತೆ. ಏನು ಹಾಗಂತ ಹಾಲಿನಂತೆ ನೀರಿನಂತೆ ಏನು ಅಂದರೆ ಅಚೇತನಸ್ಯಾಪಿ ಪ್ರಧಾನಸ್ಯ ಪ್ರವರ್ತಕತ್ವಂ ಸ್ಯಾದಿತಿ ಚೇತ್. ಇಷ್ಟು ಕೂಡ ನಾವು ಅನ್ವಯ ಮಾಡ್ಕೊಳ್ಬೇಕಿದನ್ನ. ಹಾಲಿನಂತೆ ಮತ್ತು ನೀರಿನಂತೆ ಅಚೇತನವಾಗಿದ್ದರೂ ಕೂಡ ನಮ್ಮ ಪ್ರಧಾನಕ್ಕೆ ಪ್ರವರ್ತಕತೆ ಅಂದರೆ ಆ ಪರಿಣಾಮವಾಗುವುದು ಮತ್ತು ಬದಲಾವಣೆ ಆಗುವುದು ಇದು ಆಗಬಹುದು ಎಂದು ನೀವು ಹೇಳುವುದಾದರೆ, ತತ್ರಾಪಿ ಅಲ್ಲಿಯೂ ಕೂಡ ಈ ಪಯೋಂಬುನೋಹೋ ಅಂದರೆ ಪಯ ಅಂಬು, ಹಾಲು ಮತ್ತು ನೀರು ಎರಡೂ ಕೂಡ ಅದು ಪ್ರವರ್ತಕತೆ ಇದೆ. ಹಾಲು ಮೊಸರಾಗುತ್ತೆ, ಇನ್ನೊಂದಾಗುತ್ತೆ ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ನೀರು ಇನ್ನೊಂದಾಗುತ್ತೆ, ಹೀಗಿದೆ. ಇದಕ್ಕಿದೆಯಲ್ಲ ಅದು ಈ ಪ್ರವರ್ತಕತ್ವ ಅಂತಕ್ಕಂಥದ್ದು ಅಲ್ಲೂ ಕೂಡ ಅಚೇತನದಿಂದ ಕೂಡಿಕೊಂಡು ಅದು ಪರಿಣಾಮವಾಗುವುದಿಲ್ಲ. ಅಲ್ಲಿಯೂ ಕೂಡ ಚೇತನದಿಂದ ಕೂಡಿಕೊಂಡಿರುವಿಕೆ ಅಂತಕ್ಕಂಥದ್ದು ಇದೆ ಅಲ್ಲಿಯೂ ಕೂಡ ಅಂತಕ್ಕಂಥದ್ದು. ಅಂದರೆ ಏನು? ಅವನ ಪೂರ್ವ ಪಕ್ಷ ಏನವನು ನೋಡಿ, ಹಾಲು ಮೊಸರಾಗುತ್ತೆ, ಏನಾಗುತ್ತೆ? ಏನೂ ಇಲ್ಲ. ಹಾಲು ಅದರಾಗದೆ ಮೊಸರಾಗುತ್ತೆ. ಅದಕ್ಕೆ ಯಾವ ಚೈತನ್ಯ ಏನಾದ್ರು ಬಂದು ಏನಾದ್ರು ಮಾಡಿದ್ರ? ಏನೂ ಇಲ್ವಲ್ಲ. ಹೀಗೆ ಯಾವುದು ಏನೂ ಇಲ್ಲ, ಅದು ಅಚೇತನ ಹಾಲು ಅಂತಕ್ಕಂಥದ್ದು, ಅದು ಬದಲಾವಣೆ. ಅದೇ ರೀತಿ ನಮ್ಮ ಪ್ರಧಾನವಾಗಬಹುದಲ್ಲ. ದೃಷ್ಟಾಂತ ಕೊಟ್ಬಿಟ್ಟ. ಯಾಕೆ? ಸಾಂಖ್ಯರಿಗೆ ದೃಷ್ಟಾಂತವೇ ಮುಖ್ಯ. ಈ ತರ್ಕ ಪ್ರಧಾನ ಎಲ್ಲಾಗಿರ್ತಾರೆ, ದೃಷ್ಟಾಂತ ಮುಖ್ಯ. ತರ್ಕಕ್ಕೆ ದೃಷ್ಟಾಂತ ಅಷ್ಟೇ. ಈ ಒಂದು ದೃಷ್ಟಾಂತ ಇದೆಯಲ್ಲ, ಅದರಂತೆ ಪ್ರವರ್ತಕತ್ವ ಆಗ್ಬೋದು. ಅಂದರೆ ಆದರೂ ಅಲ್ಲಿಯೂ ಕೂಡ ತತ್ರಾಪಿ ಅಲ್ಲಿಯೂ ಕೂಡ ಇಲ್ಲಿ ಆ ಹಾಲು ನೀರು ಪರಿಣಾಮವಾಗಬಹುದು ಅಂತ ಹೇಳ್ತಾ ಇದ್ದೀಯಲ್ಲಪ್ಪ, ಅಲ್ಲಿಯೂ ಕೂಡ ಅದು ಕೇವಲ ಅಚೇತನಕ್ಕೆ ಈ ಪರಿಣಾಮ ಅಂತ ಅನ್ನುವುದಕ್ಕೆ ಆಗುವುದಿಲ್ಲ. ಅಲ್ಲಿಯೂ ಕೂಡ ಚೈತನ್ಯ ಎಂಬತಕ್ಕಂಥದ್ದು ಇದೆ. ಚೈತನ್ಯ ಅಂತಕ್ಕಂಥದ್ದು ಒಂದು ಇರಬೇಕು. ಆ ಚೈತನ್ಯ ಅದನ್ನು ಪ್ರವರ್ತಿಸುತ್ತಿದೆ. ಎಲ್ಲಿ? ಅಲ್ಲಿಯೂ ಕೂಡ ಚೈತನ್ಯ ಎಂಬತಕ್ಕಂಥದ್ದು ಪ್ರವರ್ತಿಸುತ್ತಿದೆ ಅಂತಕ್ಕಂಥದ್ದು ಈ ಒಂದು ಈ ಸೂತ್ರದ ಅರ್ಥ. ಇದೇನಿದು? ಪಯೋಂಬುವ ಚೇತ್ ಅಂತಕ್ಕಂಥದ್ದು ಪೂರ್ವಪಕ್ಷ, ಸಾಂಖ್ಯ ಹೇಳ್ತಕ್ಕಂಥದ್ದು. ನೋಡಿ ವೇದಾಂತಿಗಳೇ, ನೀವು ಅಚೇತನ ಚೇತನವೇ ಬೇಕು, ಚೇತನವೇ ಪರಿಣಾಮವಾಗುತ್ತೆ, ಚೇತನಕ್ಕೆ ಪ್ರವರ್ತಕತ್ವ ಅಂತ ಹೇಳ್ತಾ ಇದ್ದೀರಲ್ಲ, ಹಾಲು ನೀರು ಯಾವ ಚೇತನ ಇದೆ? ಅದು ಮೊಸರಾಗೋದಿಲ್ವಾ? ತುಪ್ಪ ಆಗೋದಿಲ್ವಾ? ಅದು ಇನ್ನೊಂದಾಗೋದಿಲ್ವಾ? ನೀರಿಗೆ ಏನಾಗಿದೆ? ಅದು ಹರಿಯಲ್ವಾ? ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲ್ವಾ? ಒಂದು ಕಡೆ ನಿಂತಿರುತ್ತಾ ನೀರು? ಹೇಳಿ ನೋಡೋಣ. ಅದಕ್ಕೊಂದು ಪ್ರವರ್ತಕತ್ವ ಇಲ್ವಾ ಅದಕ್ಕೆ? ಅದೇನು ಹಾಲು ನೀರು ಹಾಗನ್ಬಿಟ್ಟು ಏನು ಚೈತನ್ಯ ಅನ್ನೋದು? ಅಚೇತನ ಅದು. ಹಾಗೆ ನಮ್ಮ ಪ್ರಧಾನವೂ ಕೂಡ ಅಚೇತನವಾಗಿದ್ದರೂ ಸಹ ಅದಕ್ಕೆ ಪ್ರವರ್ತಕತ್ವ ಇರಬಹುದಾಗಿದೆ, ಹಾಲು ನೀರಿನಂತೆ ಅಂದ್ಬಿಟ್ಟ. ಅದಕ್ಕೆ ವೇದಾಂತಿ ಹೇಳಿದರು, ನೋಡಿ ಸಾಂಖ್ಯರೇ, ನೀವು ಹೇಳುತ್ತಿರುವುದು ಸರಿಯಲ್ಲ. ನೀವು ಕೊಟ್ಟ ದೃಷ್ಟಾಂತ ಏನಿದೆ,
ಯಾವುದು ಈ ಹಾಲು ಮತ್ತು ನೀರು. ಅಲ್ಲಿಯೂ ಕೂಡ ಆ ಹಾಲು ಮತ್ತು ನೀರುಗಳು ಪರಿಣಾಮವನ್ನು ಹೊಂದಬೇಕಾದರೆ, ಹಾಲು ಮೊಸರಾಗಬೇಕಾದರೆ, ನೀರು ಹರಿಯಬೇಕಾದರೆ ಏನು ಬೇಕು? ಚೈತನ್ಯ ಅಂತಕ್ಕಂಥದ್ದು ಒಂದು ಬೇಕು. ಚೈತನ್ಯ ಅಂತಕ್ಕಂಥದ್ದು ಹಿಂದೆ ಇದ್ದು ಅದು ಪ್ರವರ್ತಿಸಿದರೆ ಮಾತ್ರ ಅದು ಮೊಸರಾಗುತ್ತೆ, ನೀರಿನೊಂದು ಕಡೆ ಹೋಗುತ್ತೆ. ಇಲ್ಲದೇ ಇದ್ರೆ ಆಗೋದಿಲ್ಲ. ಅಲ್ಲೂ ಕೂಡ ಚೇತನಾಧಿಷ್ಠಿತತ್ವ ಅಂತಕ್ಕಂಥದ್ದು ಇದ್ದೇ ಇದೆ. ಹೇಗೆ ಅಂತ ಅನ್ನೋದನ್ನು ನಾವು ತೋರಿಸ್ತೇವೆ. ನೀವು ಕೊಟ್ಟ ದೃಷ್ಟಾಂತ ನೋಡಿ, ನಿಮಗೇ ಮುಳುವಾಗಿ ಹೋಯಿತು. ನೀವು ಕೊಟ್ಟ ದೃಷ್ಟಾಂತವೇ ಸರಿ ಇಲ್ಲ. ದೃಷ್ಟಾಂತದಲ್ಲಿಯೂ ಕೂಡ ಅದು ಚೈತನ್ಯದಿಂದ ಕೂಡಿಕೊಂಡೇ ಅದು ಪರಿಣಾಮವಾಗುತ್ತೆ ಹೊರತು ಚೈತನ್ಯದಿಂದ ಕೂಡಿಕೊಳ್ಳದೆ ಕೇವಲ ಅಚೇತನವು ಪರಿಣಾಮವನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಆ ಯಾವ ಚೇತನತ್ವ ಅಂತಕ್ಕಂಥದ್ದು ನಾವು ಹೇಳ್ತೇವೆ ಅಂತ ಹೇಳಿ ಈ ಒಂದು ಭಾಗವನ್ನು ಹಿಂದೆ ಉಪಸಂಹಾರ ದರ್ಶನಾನ್ನೇತಿ ಚೇನ್ನ ಕ್ಷೀರವದ್ಧಿ ಅಂತಕ್ಕಂಥ ಸೂತ್ರ ಹೇಳಿದ್ದರೂ ಕೂಡ ಅಲ್ಲಿ ಏನು ಹೇಳಿದ್ರು ಅದಕ್ಕೇನು ಇದು ವಿರುದ್ಧವಲ್ಲ ಅಂತಕ್ಕಂಥ ವಿಚಾರವನ್ನೂ ಹೇಳಿ ಹೇಗೆ ಇದು ಚೇತನದ ಪ್ರವರ್ತಕವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇದು ಇದರ ತನಕ ಸುಮ್ಮನೆ ಇದು ವೇದಿಕೆ ಇದಷ್ಟೇ. ಇಷ್ಟು ದಿವಸ ಪಾಠ ಇರಲಿಲ್ವಲ್ಲ, ಅದಕ್ಕೋಸ್ಕರ ಇದು ಬಹಳ ಮುಖ್ಯವಾದ ಭಾಗಗಳು. ಇದು ಒಂದು ಭಾಳ ಏನು ಅಟೆಂಟಿವ್ನೆಸ್ ಇರಬೇಕು. ಇದಕ್ಕೆ ತುಂಬ ಇದಾಗಿರ್ಬೇಕು. ಒಂದು ಏನೋ ಹೇಳಿ ಮರೆತು ಬಿಡೋದಲ್ಲ. ಅದಕ್ಕೆ ಸ್ವಲ್ಪ ಭಾಗವನ್ನು ಅನುವಾದ ಮಾಡಿಕೊಂಡು ಹೇಳಿದ್ದಾಯಿತು. ಈ ಇವತ್ತು ನಿನ್ನೆ ಪ್ರಾರಂಭವಾಗಬೇಕಾಗಿತ್ತು ಇದು. ನಾನು ನಿನ್ನೆ ಸೋಮವಾರ ಮಂಗಳವಾರ ಇದು ಪಾಠ ಇರಬೇಕಾಗಿತ್ತು. ಇವತ್ತು ಮಂಗಳವಾರ ಆಗಿದೆ. ಆದರೂ ಕೂಡ ನಾಳೆನೂ ಕೂಡ ಈ ಸೂತ್ರ ಭಾಷ್ಯನೇ ಮುಂದುವರಿಸ್ಬಿಡೋಣ 2 ದಿವಸ. ಆಮೇಲಿಂದ ಮುಂದಿನ ಒಂದು ಪ್ರೋಗ್ರಾಮ್ನ ನಾಳೆ ಹೇಳ್ತೇನೆ, ಒಂದು ಮಾಡಿಕೊಡ್ತೇನೆ. ನಾಳೆಯೂ ಕೂಡ ಈ ಪಯೋಂಬುವ ಚೇತತ್ರಾಪಿ ಅಂತ ನಾವು ಸೂತ್ರವನ್ನೇ ಮುಂದುವರೆದ ಭಾಗ ಅದನ್ನು ಮುಂದುವರಿಸೋಣ. ಸೂತ್ರ ಭಾಷ್ಯ ನಾಳೆನೂ ಕೂಡ ಮುಂದುವರಿಯುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.